ಜನರ ಮರಣ ಹೋಮವನ್ನ ಕಾಶ್ಮೀರದಲ್ಲಿ ಮಾಡಿದಾಗ ಒಬ್ಬ ಬೀದಿಗಿಳಿಲಿಲ್ಲ. ಇವತ್ತು ಯಾವುದೋ ದೇಶದಲ್ಲಿ ಯುದ್ಧ ಆಗಿ ಅಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಆ ದೇಶದ ಜನರ ವಿರೋಧಿಸುವಂತ ವ್ಯಕ್ತಿ ಆ ದೇಶದ ಜನರೇ ಆತನ ಸಾವನ್ನ ಸಂಭ್ರಮಿಸುತ್ತಿರುವಾಗ ನನ್ನ ರಾಜ್ಯದ ಯಾವುದೋ ಒಂದು ಮೂಲೆಯ ಚಿಕ್ಕಬಳ್ಳಾಪುರದಲ್ಲಿ ಹರಿಪುರ ಅನ್ನೋ ಗ್ರಾಮದಲ್ಲಿ ಆತನ ಪರವಾಗಿ ಲಕ್ಷಾಂತರ ಜನ ಬೀದಿಗಿಳಿತಾರೆ ಅನ್ನೋದಾದ್ರೆ ಯೋಚನೆ ಮಾಡಲಿಲ್ಲ. ಯೋಚನೆ ಮಾಡಿ, ಯಾವುದೋ ದೇಶ, ಯಾವುದೋ ಇರಾನ್, ಯಾವುದೋ ಇಸ್ರೇಲ್ ಅವರವ್ರ ಜಗಳ ಮಾಡ್ಕೊಂಡಿದ್ದಾರೆ. ಅಲ್ಲಿರುವಂತ ಯಾವುದೋ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ. ಆತನ ಅಲ್ಲಿಯ ಆ ಇರಾನ್ನ ವ್ಯಕ್ತಿಗಳೇ ಅದನ್ನ ಸಂಭ್ರಮ ಮಾಡ್ತಿದ್ದಾರೆ. ಆದ್ರೆ ನನ್ನ ದೇಶದಲ್ಲಿ, ನನ್ನ ರಾಜ್ಯದಲ್ಲಿ 26 ಜನಗಳನ್ನ ಹಿಂದೂಗಳ ಅಂತ ಕೇಳಿ ಚಟ್ಟಿ ಬಿಚ್ಚಿ ಅವರ ಮಾಂಗಲ್ಯವನ್ನ ನೋಡಿ ಒಡೆದಂತಹ ಆ ಕ್ರೂರತೆಯ ಬಗ್ಗೆ ಬೀದಿಗಿಳಿಯದ ಜನಾಂಗವೊಂದು ಇವತ್ತು ಅಲ್ಲಿ ಯಾರೋ ಸತ್ತ ಅಂತ ಹೇಳಿ ಬೀದಿಗಿಳಿತಾರೆ ಅನ್ನೋದಾದ್ರೆ ಇನ್ನು ನಿಮ್ಮನ್ನ ನಾನ್ ಬಂದ್ ಜಾಗೃತಿ ಮಾಡ್ಬೇಕಾ? ನಿಮ್ಮನ್ನ ಜಾಗೃತಿ ಮಾಡ್ಬೇಕಾ? ಜಾಗೃತಿ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ? ಮುಂದೊಂದು ದಿನ ನಮ್ಮ ಪರಂಪರೆಯನ್ನ, ಮೂರ್ತಿ ಪೂಜೆಯನ್ನ ವಿರೋಧಿಸುವಂತವರು ಹೆಚ್ಚಾಗ್ತಾರೆ. ಆಗ ನೀವು ನಿಮ್ಮ ಶಿವಾಜಿ ಮೆರವಣಿಗೆಯನ್ನು, ನಿಮ್ಮ ಗಣಪತಿಯ ಮೆರವಣಿಗೆಯನ್ನು ಮಾಡಬೇಕಾದ್ರೆ ಅವರು ಸಹಿಸಿಕೊಳ್ಳೋದಿಲ್ಲ, ಕಲ್ಲೊಡಿತಾರೆ ಅಂತ ಹೇಳುವುದು ಜಾಗೃತಿ. ಕಾಡಲ್ಲೊಂದು ಸಿಂಹ ಇದೆ, ಹತ್ರಕ್ಕೆ ಹೋದ್ರೆ ತಿಂದು ಬಿಡುತ್ತೆ. ಕಾಡಲ್ಲೊಂದು ತೋಳ ಇದೆ, ಹತ್ರಕ್ಕೆ ಹೋದ್ರೆ ತಿಂದು ಬಿಡುತ್ತೆ ಅಂತ ಹೇಳೋದು ಜಾಗೃತಿ. ನೀನು ಮುಂದೆನೆ ನಿಮ್ಮ ಮನೆಗೆ ಬಂದು ತೋಳಗಳ ನಿನ್ನನ್ನ ಆಕ್ರಮಣ ಮಾಡಿ ಸಿಗದು ಸೀಳಿ ತಿನ್ನಬೇಕಾದ್ರೂ ನಾನು ಒಂದು ಜಾಗೃತಿ ಮಾಡ್ಬೇಕೇನ್ ನಿನಗೆ? ನಿಮ್ಮ ಮೆರವಣಿಗೆಗಳು ರಸ್ತೆಯಲ್ಲಿ ಹೋಗಬೇಕಾದ್ರೆ ಮಸೀದಿಯ ಒಳಗಿಂದ ಕಲ್ಲುಗಳು ಬಂದು ಬೀಳುವಾಗ್ಲೂ ಬೀಳ್ತಾವೆ ಅನ್ನೋ ಜಾಗೃತಿಯನ್ನು ಪುನೀತ್ಕೆರೆಯಲ್ಲಿ ಮಾಡ್ಬೇಕಾಗಿದೆಯಾ? ಇನ್ನೂ ಜಾಗೃತಿ ಮಾಡ್ಬೇಕಾಗಿದೆಯಾ? ನಾವು ನಿಮ್ಮನ್ನ ಕಾಣಿಸ್ತಿಲ್ವಾ? ಯಾವುದೋ ಕೊನೆಯ ಮನೆಗೆ ಬೆಂಕಿ ಬಿದ್ದಿದೆ ನನಗೇನು ಅಂತ ಕೂತಿದ್ದೀರಾ? ಯಾವುದೋ ಬಾಗಲಕೋಟೆಲಾಗಿದೆ, ಯಾವುದೋ ಬೆಂಗಳೂರಿನಲ್ಲಾಗಿದೆ, ಆದ್ರೂ ನೀವು ಹೀಗೆ ಇರ್ತೀರಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ, ರಾಜ್ಯದಲ್ಲಿ ಮಹಾನಗರಗಳು ಅಂತ ಮಾಡ್ಕೊಂಡಿದೀವಿ ಸರ್. ಮಹಾನಗರಗಳು, ಬೆಂಗಳೂರು ಮಹಾನಗರ ಕಮಿಷನರ್ ಇರ್ತಾರೆ. ಯಾರಿರ್ತಾರೆ? ಕಮಿಷನರ್ ಇರ್ತಾರೆ. ಯಾಕೆಂದ್ರೆ ಕಮಿಷನರ್ಗೆ ಪವರ್ ಇರು. SP ಪವರ್ ಗಿಂತ ಮೋರ್ ದೆನ್ ಪವರ್ ಕಮಿಷನರ್. ಮೈಸೂರು ಕಮಿಷನರ್ ಮಹಾನಗರ, ಹುಬ್ಳಿ ಮಹಾನಗರ, ಮಂಗಳೂರು ಮಹಾನಗರ. ಇಲ್ಲೆಲ್ಲ ಯಾರ ಕಂಟ್ರೋಲ್ ಅಲ್ಲಿ ಇರುತ್ತೆ? ಲಾ ಅಂಡ್ ಆರ್ಡರ್ ಕಮಿಷನರ್ ಕೈಲಿರುತ್ತೆ. ತಕ್ಷಣ ಆರ್ಡರ್ ಮಾಡಬಹುದು, ಲಾಠಿ ಚಾರ್ಜ್ ಮಾಡಬಹುದು, ತಕ್ಷಣ ಆರ್ಡರ್ ಮಾಡಬಹುದು. ಪರೀಕ್ಷೆ ಹೆಂಗಾಯ್ತು ಗೊತ್ತಾ ಈ ಮಹಾನಗರಗಳ ಮೇಲೆ? ನಾವು ಪೊಲೀಸರ ಮೇಲೆ ಮುಗಿಬಿದ್ರೆ, ನಾವು ವ್ಯವಸ್ಥೆಯ ಮೇಲೆ ಮುಗಿಬಿದ್ರೆ ರಿಯಾಕ್ಟ್ ಮಾಡೋದಕ್ಕೆ ಈ ಪೊಲೀಸರು ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂತ ಈ ಎಲ್ಲ ಮಹಾನಗರಗಳ ಮೇಲೆ ಪೊಲೀಸರ ಮೇಲೆ ಅಲ್ಲೇ ಆಯ್ತು. ಯಾರ್ಯಾರು ಅಬ್ಸರ್ವ್ ಮಾಡಿದೀರಾ ಗೊತ್ತಾ ನಿಮಗೆ? ಈ ಸೂಕ್ಷ್ಮತೆ ನಿಮಗೆ ಅರ್ಥ ಆಗೋದಿಲ್ಲ. ಇಷ್ಟು ಮಹಾನಗರದ ಮೇಲೆ ಪೊಲೀಸ್ನವರ ಮೇಲೆ ಅಲ್ಲೇ ಆಯ್ತು. ಗೊತ್ತಿಲ್ವೋ? ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಬೀಸಲಾಯ್ತು, ಹುಬ್ಳಿಯಲ್ಲಿ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡ್ಲಾಯ್ತು. ಬೆಂಗಳೂರಿನ KGಹಳ್ಳಿ DGಹಳ್ಳಿ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡ್ಲಾಯ್ತು, ಮಂಗಳೂರಿನ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡ್ಲಾಯ್ತು, ಮೈಸೂರಿನಲ್ಲಿ ಪೊಲೀಸ್ನವರ ಮೇಲೆ ಹಲ್ಲೆ ಮಾಡ್ಲಾಯ್ತು. ಮಹಾನಗರ ಕಮಿಷನರ್ನ ಆಡಳಿತದಲ್ಲಿರ್ತಕ್ಕಂತಹ ಮಹಾನಗರದಲ್ಲಿ ಪೊಲೀಸ್ನವ್ರ ಮೇಲೆ ನಾವು ತಿರುಗಿದ್ರೇನೆ ಅವರು ರಿಯಾಕ್ಟ್ ಮಾಡೋದಕ್ಕೆ 1 ದಿನಗಳ ಮೇಲೆ ತಗೊಂಡು 24 ಗಂಟೆಗಿಂತ ಹೆಚ್ಚು ತಗೊಂಡು, ಕೆಲವು ಕಡೆ 78 ಗಂಟೆ. ಪಾಪರಿ ಪೊಲೀಸ್ನವರು ಕೇಸ್ ಮಾಡಿದ್ರು, FIR ಮಾಡೋರು, ಚಾರ್ಜ್ ಶೀಟ್ ಮಾಡಿದ್ರು. ಆದ್ರೆ ಆಡಳಿತಕ್ಕೆ ಬಂದ ಸರ್ಕಾರ ಹುಬ್ಳಿ ಮತ್ತು KGಹಳ್ಳಿ DGಹಳ್ಳಿಯ ಮೇಲಿನ ಅವರ ಪ್ರಕರಣಗಳನ್ನ ಖುಲಾಸೆ ಮಾಡಲಾಯಿತು, ವಾಪಸ್ ಪಡಿಲಾಯಿತು. ಆದ್ರೆ ಗೋರಕ್ಷಣೆ ಮಾಡುವ ಗೋರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರ ಮೇಲಿನ ಒಂದು ಕೇಸು ಕೂಡ ಇವತ್ತು ವಿಡ್ರಾ ಆಗಿಲ್ಲ. ಪೊಲೀಸ್ನವರ ಮೇಲೆ ಕಲ್ಲೊಡಿಬಾರದು ಅಂತ ಸಂವಿಧಾನ ಹೇಳುತ್ತೆ, ಗೋವನ್ನ ರಕ್ಷಣೆ ಮಾಡಿ ಅಂತ ಸಂವಿಧಾನ ಹೇಳುತ್ತೆ. ಸಂವಿಧಾನದ ಕೆಲಸ ಮಾಡಿದಂತಹ ಹಿಂದೂ ಕಾರ್ಯಕರ್ತನ ಮೇಲೆ ಕೇಸ್ ಆಗುತ್ತೆ. ಸಂವಿಧಾನ ವಿರುದ್ಧವಾಗಿ ನಡೆದುಕೊಂಡಂತಹ ವ್ಯಕ್ತಿಗಳಿಗೆ ನೀವೇ ಮತ ಹಾಕಿ ಬೆಳೆಸಿದಂತಹ ಸರ್ಕಾರ ಒಂದು ಆ ಕೇಸನ್ನ ವಿಡ್ರಾ ಮಾಡಿ. ಹಾಗಾದ್ರೆ ಎಂತ ಪವರ್ ಇದೆ ರೀ? ನಿಮ್ಮೊಂದು ಮತದಿಂದ ಎಂತಹ ಪವರ್ ಇದೆ ಅನ್ನೋದನ್ನ ನೀವು ಯೋಚನೆ ಮಾಡಿದೀರಾ? ಮತ ಹಾಕೋಕ್ ಮುಂಚೆ ಪಾಪ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಪುನೀತ್ಕೆರೆಯಲ್ಲಿ ಅರೆಸ್ಟ್ ಮಾಡಿ ಅಂತ ಏನಾದ್ರೂ ಜಿಲ್ಲಾಧಿಕಾರಿಗಳಿಗೆ ಮಿನಿಸ್ಟರ್ ಹೇಳಿದ್ರೆ ಈ ಕ್ಷಣ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೀವೇನು ಮಾಡ್ಲಿಕ್ಕಾಗಲ್ಲ. ಬಾಗಲಕೋಟೆಗೆ ಪ್ರಮುಖ ತಾಲೂಕು ಪುನೀತ್ಕೆರೆಯಲ್ಲಿ ಬರಬಾರ್ದು ಅಂತ ಅಂದ್ರೆ ನಿರ್ಬಂಧ ಆಗ್ತಾರೆ. ಆದ್ರೆ ರಾಮ್ ಕಹಾ ಪೈದಾ ಹುವಾ ಥಾ ಅಂತ ಕೇಳಿ ರಾಮನ ಚರಿತ್ರೆ ಬಗ್ಗೆ, ರಾಮನ ಅಮ್ಮನ ಶೀಲದ ಬಗ್ಗೆ ಮಾತಾಡ್ತಾವನೊಬ್ಬ ಇವತ್ತು. ಗೊತ್ತಾ ಯಾರು? ರಾಮನ ಅಮ್ಮ ಎಲ್ಲೆಲ್ಲಿ ಹೋಗಿದ್ದು, ರಾಮ ಎಲ್ಲಿ ಹುಟ್ಟ ಅಂತ ಕೇಳಿದಂತಹ ಓವೈಸಿ ಇವತ್ತು ಏನಾಗಿದ್ದಾರೆ ಸ್ಪೀಕರ್ ಏನಾಗಿದ್ದಾರೆ? ಆ ಕ್ಷೇತ್ರದಲ್ಲಿ, ಆ ವಿಧಾನಸಭಾ, ಆ ರಾಜ್ಯದಲ್ಲಿ ಗೆದ್ದ ಮಿಕ್ಕೆಲ್ಲ MLAಗಳು ಶರಣು ಅಂತ ತಲೆಬಾಗಿ ಅವರಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಯಾರಿಗೆ? ಯಾವ ಪರಂಪರೆ ರಾಮನದ್ದು? ರಾಮ ಏನ್ ಹೇಳಿದ್ದು? ರಾಮನಂತೆ ನಾವು ಬದುಕಬೇಕು ಅಂತೀವಿ. ಏನ್ ಮಾಡಿದ್ದು ರಾಮ? ತಂದೆ ತಾಯಿಗೆ ಕೊಟ್ಟ ಮಾತಿಗಾಗಿ ಸಾಮ್ರಾಜ್ಯವನ್ನೇ ಬಿಟ್ಟು ಕಾಡಿಗೆ ಹೋದಂತ ರಾಮ, ಆದರ್ಶ ರಾಮ. ಅಂತಹ ರಾಮನ ಜನ್ಮದ ಬಗ್ಗೆ ಪ್ರಶ್ನೆ ಮಾಡಿದ್ರು ನಾವಿವತ್ತು ಸೈಲೆಂಟ್ ಆಗಿ ಕುತ್ಕೊಂಡಿದ್ವಿ. ಇದ ನಮ್ಮ ಪರಂಪರೆ.
ಇದಾ ನಮ್ಮ ಸಿದ್ಧಾಂತ. ಸ್ನೇಹಿತರೆ, ಇವತ್ತು ಹಣ ಕೊಟ್ಟರೆ ಏನ್ ಬೇಕಾದ್ರೂ ಆಗುತ್ತೆ. ನೀವು ಸರಿಯಾಗಿ ವ್ಯವಸ್ಥೆಯನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ನೀವು ಸರಿಯಾಗಿ ಮತವನ್ನ ಹಾಕ್ಲಿಲ್ಲ ಅಂತ ಅಂದ್ರೆ, ನೀವು ಸರಿಯಾದ ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ?